ಇವತ್ತಿನ ರೆಸಿಪಿ ನೋಡ್ತಾ ಇದ್ದರೆ ತಕ್ಷಣ ತಿನ್ನಬೇಕು ಅಂತ ಅನಿಸೋವಂಥ ರೆಸಿಪಿ ರೈಸ್ ಬಾತು. ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮತ್ತು ದೊಡ್ಡವರಿಗೆ ಮಧ್ಯಾಹ್ನ ಬೇಜಾರು ಅನಿಸಿದಾಗ ರೈಸ್ ಬಾತ್ ಮಾಡ್ಕೊಂಡು ತಿನ್ನೋದಕ್ಕೆ, ಮತ್ತು ಆಫೀಸ್ ಟೈಮ್ಗೆ ಮತ್ತು ನೈಟ್ಗೆ ಊಟಕ್ಕೆ ಎಲ್ಲದಕ್ಕೂ ತುಂಬ ಸೂಪರಾಗಿರುತ್ತೆ. ತುಂಬ ಟೇಸ್ಟಾಗಿರುತ್ತೆ ಮಾತ್ರ. ಇದು ನೋಡ್ತಾ ಇದ್ದರೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ. ಆಮೇಲೆ ಇದು ತರಕಾರಿ ಬೀಟ್ರೋಟ್ನ ಪಲ್ಯ ಮಾಡಿ ಬೇಜಾರಾದಾಗ, ಮಕ್ಕಳು ತಿನ್ನಲ್ಲ ಅನಿಸ್ದಾಗ, ದೊಡ್ಡವ್ರಿಗೆ ತಿನ್ನಲ್ಲ ಅನಿಸ್ದಾಗ ಈ ಥರ ರೆಸಿಪಿನ ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಈಗ ವಿಡಿಯೋ ಶುರು ಮಾಡೋಣ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಗೆ ಉದ್ದಕ್ಕೆ ಹೆಚ್ಚಿರೋದು. ಆಮೇಲೆ 3 ಬೀಟ್ರೋಟ್ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು. ಆಮೇಲೆ ನೆಕ್ಸ್ಟ್ ನಂತರ ನಾನು ಒಂದು ಧನಿಯಾ ಪೌಡ್ರು, ಗರಂ ಮಸಾಲ, ಸೋಂಪು, ಲವಂಗ ಎಲೆ ಅವೆಲ್ಲ ತೊಗೊಂಡಿದ್ದೀನಿ. ಈಗ ಬೀಟ್ರೋಟ್ ತೊಳೆದಿಟ್ಕೊಂಡ್ರೆ ಈ ಥರ ತುರಿದು ಇಟ್ಕೊಂಡ್ಬಿಡ್ತೀನಿ. ಈಗ ನೆಕ್ಸ್ಟ್ 1 ಕಪ್ಪಷ್ಟು ಪುದೀನ ಸೊಪ್ಪು ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಸಣ್ಣಗೆ ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದುಬಿಡಬೇಕು. ನೋಡಿ, ಇದು ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋದು. ಜಾಸ್ತಿ ಜನ ಇತ್ತು ಅಂದರೆ ಅದನ್ನು ಸಪ್ರೇಟೇ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ ಸ್ವಲ್ಪನೇ ತೋರಿಸ್ತಿರೋದ್ರಿಂದ 1.5 ಲೋಟ ಅಕ್ಕಿ ತೋರಿಸ್ತಿರೋದ್ರಿಂದ ಸಾಕಿಷ್ಟೇ. ಈಗ ನಾನು ನೆಕ್ಸ್ಟು ಇದನ್ನು ನೋಡಿ ಈ ಥರ ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೀಟ್ರೋಟು ಸಹ ತೊಳೆದಿಟ್ಕೊಂಡಿರೋದು, ಅದು ಸಹ ನಾವು ತರಿಯಾಗಿ ಮಿಕ್ಸಿ ಮಾಡ್ಕೊಬೇಕಾಗತ್ತೆ. ಈಗ ನಾನು 1.5 ಲೋಟ ಅಕ್ಕಿನ ತೊಳೆದು ನೆನೆಸಿಟ್ಬಿಡ್ತೀನಿ. ಈಗ ಎಲ್ಲ ರೆಡಿಯಾಗಿ ಒಗ್ಗರಣೆ ಮಾಡೋಷ್ಟೊತ್ತಿಗೆ ನೆಂದ್ಕೊಂಡಿರುತ್ತದು. ಅಕ್ಕಿನ ಮಾಮೂಲಿ ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ. ಬಾಸುಮತಿ ಅಕ್ಕಿ ಯಾವ್ದಾದ್ರು ತೊಗೋಬೋದು. ನಾನು ಜೀರಾ ರೈಸ್ ಅಂತ ತೊಗೊಂಡಿದ್ದೀನಿ, ಅದು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ ನಂತರ ಈಗ ಲವಂಗದ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ ಎಲ್ಲ ಐತಲ್ಲ, ಸೋಂಪು ಕಾಳು, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಹಗುರವಾಗಿ ಬಾಡಿಸ್ಕೊಳ್ಳಿ. ನೋಡಿ, ಎಲ್ಲ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಬಾಡಿಸ್ಬೇಕು, ಫ್ರೈ ಆಗಬೇಕು, ಅದು ಘಮ ಬಿಟ್ಕೋಬೇಕು. ಆಮೇಲೆ ನೆಕ್ಸ್ಟು ಇದಕ್ಕೆ ನಾನು ಆವಾಗಲೇ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ತೋರಿಸಿದ್ನಲ್ಲ, ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಮಾಡಿ ಹಾಕ್ಕೊತಿದ್ದೀನಿ. 1.5 ಲೋಟ ಅಕ್ಕಿಗೆ 1.5 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು ತುಂಡು ಶುಂಠಿ ಹಾಕಿ ಪೇಸ್ಟ್ ಮಾಡಬೇಕು. ಈ ಬೆಳ್ಳುಳ್ಳಿ ಮಾತ್ರ ನಾವು ಅಳತೆ ಕರೆಕ್ಟಾಗಿ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಈಗ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದದಾಗಿ ಹೆಚ್ಚಿರೋದು. ಇದು ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಡ್ರೈ ಆಗಿದ ತಕ್ಷಣ ನಾನು ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿದ ನಂತರ ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಕೆಂಪಗೆ ಡ್ರೈ ಆಗಬೇಕು. ಆವಾಗ ನಂತರ ನಾನು ಈಗ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ನೋಡಿ, ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ, ನೀರಿನ ಅಂಶ ಹೋಗೋವರೆಗೂ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. 1.5 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಟೇಬಲ್ ಸ್ಪೂನು. ಆ ಥರ ಹಾಕಿದ್ರೆ ಸಾಕು. ಈಗ ನೆಕ್ಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ನಾನು ಇದಕ್ಕೆ ಬೀಟ್ರೋಟ್ ತುರಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಅದನ್ನು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ನಾನು ಫ್ರೈ ಮಾಡ್ಕೊತಿದ್ದೀನಿ, ನೀವು ಮಾಡಬೇಕಾದ್ರೆ ಖಂಡಿತ ಇದು ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ನೀರಿನ ಅಂಶ ಬಿಟ್ಕೊಂಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂತು. ಈಗ 1-2 ಟೊಮೊಟೊ ಹಾಕ್ತಾಯಿದ್ದೀನಿ. ಸಣ್ಣಗಿರೋ ಟೊಮೊಟೊ ಆದರೆ 3 ಹಾಕ್ಕೊಳ್ಳಿ, ದೊಡ್ಡ ಟೊಮೊಟೊ ಆದರೆ ಒಂದು 2 ಆದರೆ ಸಾಕಾಗುತ್ತೆ. ಇದು ಸಹ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ನಾನು ಇದಕ್ಕೆ ಗರಂ ಮಸಾಲ ಪೌಡರು, ಧನಿಯಾ ಪೌಡ್ರು ಒಂದು 2 ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಇರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ತುಂಬ ಟೇಸ್ಟಾಗಿರುತ್ತೆ ಮಾತ್ರ, ಡಿಫ್ರೆಂಟಾಗಿರುತ್ತೆ. ನಾನು ಫಸ್ಟ್ ಟೈಮ್ ನೋಡಿ ಟ್ರೈ ಮಾಡೋಣ ಅಂತ ಮಾಡಿದೆ, ತುಂಬ ಇಷ್ಟ ಆಯಿತು ಎಲ್ಲರಿಗೂ ಮನೇಲಿ. ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆಗಿದ ನಂತರ ನೆಕ್ಸ್ಟು ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಆವಾಗಲೇ 1.5 ಗ್ಲಾಸಷ್ಟು ಅಕ್ಕಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಅಕ್ಕಿ ತೊಳೆದು ನೀರೆಲ್ಲ ಇದು ಮಾಡಿ ಬಸ್ತಿ ತೆಗೆದಿಟ್ಕೊಂಡಿದ್ದೀನಿ. ಈಗ 1.5 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಮಸಾಲೆ ಅಂಶ ಅಂದರೆ ನೀರಿನ ಅಂಶ ಏನೂ ಇರಲ್ವಲ್ಲ, ಆದ್ದರಿಂದ ಇದನ್ನು ಸ್ವಲ್ಪ ಹಿಂಗೆ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಇದಕ್ಕೆ ಅಳತೆ ಕರೆಕ್ಟಾಗಿ 2 ಲೋಟ ಅಕ್ಕಿ ನೀರು ಹಾಕಬೇಕು. ಅಕ್ಕಿ ಯಾವ್ದು ಲೋಟದಲ್ಲಿ ತೊಗೊಂಡಿದ್ವೋ ಅದೇ ಲೋಟದಲ್ಲಿ 2 ಲೋಟ ನೀರು ಹಾಕಬೇಕು. ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಸ್ವಲ್ಪ ಬಿಸಿಯಾಗಿ ಫ್ರೈ ಆಗಿ ಸುತ್ತ ಕೈ ಆಡಿಸಿ ಬಿಟ್ಟರೆ ಅನ್ನ ಉದುರುದ್ರಾಗುತ್ತೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿ ಒಂದು 2 ನಿಮಿಷ ಬಿಟ್ಕೊಳ್ಳೋಣ. ಆದ ನಂತರ ಒಂದು 2 ಗ್ಲಾಸ್, ನೋಡಿ ಇದೇ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿದ್ದು, ಅದೇ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಇದು ಚೆನ್ನಾಗಿ
ಸ್ವಲ್ಪ ಒಂದು ಕುದಿ ಕುದಿಯೋವರೆಗೂ ನಾವು ಕಾಯಬೇಕು. 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ಮಸಾಲೆ ಅಂಶ ಜಾಸ್ತಿ, ಮಸಾಲೆ ಅಂಶದಲ್ಲೂ ನೀರಿದ್ದರೆ ಮಾತ್ರ ನಾವು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಇಲ್ಲಿ ಯಾವುದೋ ಮಸಾಲೆಯಲ್ಲಿ ಯಾವುದೋ ನೀರಿನ ಅಂಶ ಇಲ್ದಿರೋದ್ರಿಂದ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಯಾವುದೇ ಸಹ ಕನ್ಫ್ಯೂಷನ್ ಇಲ್ಲದೆ ತುಂಬ ಉದುರಾಗಿ ಬರುತ್ತೆ ನೋಡಿ. ಈಗ ಕುಕ್ಕರ್ನ ಮುಚ್ಚಿಬಿಡೋಣ. ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ 3 ವಿಷಲ್ ಹೊಡ್ಸ್ಕೊಂಬಂದ್ಬಿಡೋಣ. ಇದು ಯಾವುದು ತರಕಾರಿ ಯಾವುದು ಹಾಕಿಲ್ಲ, ಬರೀ ಬೀಟ್ರೋಟ್ ಅಷ್ಟೇ ಹಾಕಿರೋದು. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಮಕ್ಕಳೆಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ. ಕುಕ್ಕರ್ ತೆಗಿತಾಯಿದ್ದೀನಿ. ಒಳ್ಳೆ ಪಿಂಕ್ ಕಲರ್ ರೈಸು ಸೂಪರಾಗಿ ರೆಡಿ ಆಯಿತು. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ನೋಡಿ. ಅಷ್ಟು ಚೆನ್ನಾಗಾಯಿತು. ಬಿಸಿ ಬಿಸಿ ಎಲ್ಲ ಉದುರಾಗಿ ಆಗಿದೆ ನೋಡಿ. ಖಂಡಿತ ಇದನ್ನು ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ. ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋಗೆ ಖಂಡಿತ ನಾವು ಹೊಸ ರೆಸಿಪಿಯೊಂದಿಗೆ ಬರೋಣ ನೋಡಿ. ಸರ್ವಿಂಗ್ ಮಾಡ್ತಾಯಿದ್ದೀನಿ ಈಗ. ಎಂಥ ಸೂಪರಾಗಿದೆ. ನೋಡ್ತಾ ಇದ್ರೆ ತಿನ್ನೋಣ ಅನಿಸುತ್ತೆ. ಗೋಡಂಬಿ ಹಾಕ್ಕೋಬೋದು ಸರ್ವ್ ಮಾಡ್ಬೇಕಾದ್ರೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಓಕೆ.